ಸೆಪ್ಟೆಂಬರ್ 7ನೆಯ ತಾರೀಕು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದ ಕಠಿಣ ಕಣ್ಣೀರು ಕಷ್ಟಗಳಿಗೆ ಅಂತ್ಯವಾಗಿ ಅಖಂಡ ರಾಜಯೋಗ ಪಡೆದು ಜೀವನದಲ್ಲಿ ಶ್ರೀಮಂತಿಕೆ ಕಾಣುವ 4 ರಾಶಿಗಳು ಯಾವುವು, ಯಾವೆಲ್ಲ ಶುಭ ಯೋಗಗಳು ಈ ರಾಶಿಗಳಿಗೆ ಸಿಗುತ್ತವೆ, ಉಳಿದ ರಾಶಿಯವರಿಗೆ ಪರಿಹಾರ ಏನು, ಈ ಬಾರಿ ಚಂದ್ರಗ್ರಹಣದ ನಂತರ 4 ರಾಶಿಗಳ ಜೀವನ ಹೇಗೆಲ್ಲ ಬದಲಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. 2025 ಸೆಪ್ಟೆಂಬರ್ 7ನೆಯ ತಾರೀಕು ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವು ಕುಂಭರಾಶಿಯಲ್ಲಿ ಜರುಗಲಿದೆ. ಈ ಚಂದ್ರಗ್ರಹಣದ ಸ್ಪರ್ಶ ಕಾಲ ರಾತ್ರಿ 9 ಗಂಟೆ 55 ನಿಮಿಷ, ಚಂದ್ರಗ್ರಹಣದ ಮೋಕ್ಷ ಕಾಲ ಅರ್ಧರಾತ್ರಿ 1 ಗಂಟೆ 26 ನಿಮಿಷ. ಒಟ್ಟಾರೆಯಾಗಿ 3 ಗಂಟೆ 35 ನಿಮಿಷಗಳ ಕಾಲ ಗ್ರಹಣ ಸಂಭವಿಸಲಿದೆ. ಅಂದರೆ ಸಂಪೂರ್ಣ ಚಂದ್ರಗ್ರಹಣ ರಾತ್ರಿ ಪೂರ್ತಿ ಕುಂಭರಾಶಿಯಲ್ಲಿ ಜರುಗಲಿದೆ. ಈ ಗ್ರಹಣವು 6 ತಿಂಗಳುಗಳ ಕಾಲ ದ್ವಾದಶ ರಾಶಿಗಳಲ್ಲಿ 4 ರಾಶಿಯವರಿಗೆ ಮಹಾ ಅದೃಷ್ಟ ರಾಜಯೋಗವನ್ನ ನೀಡಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣ ಗೋಚಾರ ಫಲ ಎಂಬ ಗೋಚಾರವಿದೆ. ಈ ಗ್ರಹಣ ಗೋಚಾರ ಏನು ಹೇಳುತ್ತೆ ಅಂದರೆ, ಜನ್ಮರಾಶಿಯಿಂದ ಲೆಕ್ಕ ಹಾಕಿದಾಗ ಬರುವ 3, 6, 10, 11ನೆಯ ಮನೆಯಲ್ಲಿ ಗ್ರಹಣ ನಡೆದರೆ ಆ ಗ್ರಹಣದಿಂದ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ. ಆ ಗ್ರಹಣದ ಫಲದಿಂದ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಂದಿಗೂ ನೋಡಿರದ ಅದೃಷ್ಟದ ಜೀವನ ಲಭಿಸುತ್ತೆ ಅಂತ ತಿಳಿಸುತ್ತೆ. ಈ ಬಾರಿ ನಡೆಯಲಿರುವ ಚಂದ್ರಗ್ರಹಣದ ಫಲವಾಗಿ ಅದೃಷ್ಟದ ಜೀವನ ನೋಡಲಿರುವ ಮೊಟ್ಟ ಮೊದಲ ರಾಶಿ ಯಾವುದೆಂದರೆ ಧನುಸ್ಸು ರಾಶಿ. ಇದಕ್ಕೆ ಕಾರಣ ಏನೆಂದರೆ, ಧನಸ್ಸು ರಾಶಿಯಿಂದ ಲೆಕ್ಕ ಹಾಕಿದಾಗ ಧನಸ್ಸು, ಮಕರ, ಕುಂಭ, ಸಂಪೂರ್ಣ ಚಂದ್ರಗ್ರಹಣ ಏರ್ಪಡುವ ಕುಂಭರಾಶಿ 3ನೆಯ ರಾಶಿಯಾಗುತ್ತೆ. ಅಂದರೆ ಧನಸ್ಸು ರಾಶಿಯವರಿಗೆ ತೃತೀಯದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಏರ್ಪಡುತ್ತೆ. ಇದರಿಂದ ಧನಸ್ಸು ರಾಶಿಯವರಿಗೆ 6 ತಿಂಗಳುಗಳ ಕಾಲ ಸಹೋದರರಿಂದ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತೆ. ಈ ಸಮಯದಲ್ಲಿ ಧನಸ್ಸು ರಾಶಿಯವರಿಗೆ ಭೂಮಿ, ಮನೆ, ಜಮೀನು, ಆಸ್ತಿಪಾಸ್ತಿ ಖರೀದಿಸುವಂತಹ ಯೋಗ ವೃದ್ಧಿಯಾಗುತ್ತದೆ. ಬಹುದಿನಗಳಿಂದ ಇದ್ದಂತಹ ಸ್ವಂತ ಮನೆಯ ಕನಸು, ಸ್ವಂತ ಭೂಮಿ ಖರೀದಿ ಮಾಡುವಂತಹ ಕನಸು ನನಸಾಗುತ್ತದೆ. ಅಕಸ್ಮಾತ್ ಅದರ ಬಗ್ಗೆ ಆಲೋಚನೆ ಇಲ್ಲದೆ ಇದ್ದರೂ ಖರೀದಿ ಮಾಡುವ ಶಕ್ತಿ ಅಥವಾ ಹಣ ಸಹಾಯ, ಬೇರೆ ಸಂಪತ್ತು ಹಾಗೂ ಮೂಲಗಳಿಂದ ಬಂದು ಭೂಮಿ ಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ಇರುವಂತಹ ಮನೆ, ಭೂಮಿ, ಜಮೀನು ಮಾರಾಟ ಮಾಡಬೇಕೆಂದರೂ ಉತ್ತಮ ಬೆಲೆಗೆ ಮಾರಾಟವಾಗಿ ಅತಿ ಹೆಚ್ಚು ಹಣದ ಲಾಭವನ್ನು ನೀವು ಕಾಣುವಿರಿ. ಉದ್ಯೋಗ ವ್ಯಾಪಾರದಲ್ಲಿದ್ದ ಹಣದ ಕಿರಿಕಿರಿಗಳು ದೂರವಾಗಿ ಹಣದಿಂದಲೇ ಮಾನಸಿಕ ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವ್ಯವಹಾರ, ಮಾನಸಿಕ ನೆಮ್ಮದಿ, ಸಹೋದರರ ಜೊತೆಗಿನ ಸಂಬಂಧ ಗಟ್ಟಿಯಾಗಿ ಎಲ್ಲವೂ ಧನಸ್ಸು ರಾಶಿಗೆ ಶುಭವಾಗುತ್ತದೆ. ಇನ್ನು ಸೆಪ್ಟೆಂಬರ್ 7 ಭಾನುವಾರದ ದಿನ ಜರುಗಲಿರುವಂತಹ ಸಂಪೂರ್ಣ ಚಂದ್ರಗ್ರಹಣದಿಂದ ಅದೃಷ್ಟ ಹಾಗೂ ರಾಜಯೋಗ ಕಾಣುವಂತಹ 2ನೆಯ ರಾಶಿ ಕನ್ಯಾ ರಾಶಿ. ಇದಕ್ಕೆ ಕಾರಣ ಏನೆಂದರೆ, ಕನ್ಯಾ ರಾಶಿಯಿಂದ ಲೆಕ್ಕ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ನಡೆಯುವಂತಹ ಕುಂಭರಾಶಿ 6ನೆಯ ರಾಶಿ ಅಥವಾ ಮನೆಯಾಗುತ್ತೆ. ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಕನ್ಯಾ ರಾಶಿಯವರಿಗೆ 6ನೆಯ ಸ್ಥಾನ ಅಂದರೆ ಷಷ್ಠದಲ್ಲಿ ಚಂದ್ರಗ್ರಹಣ ಏರ್ಪಡುತ್ತೆ. ಇದು ವಿಶೇಷ ರಾಜಯೋಗವನ್ನ ಕರುಣಿಸುತ್ತದೆ. 6 ತಿಂಗಳುಗಳ ಕಾಲ ಕನ್ಯಾ ರಾಶಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಈಗ ಏನಾದರೂ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಆ ಎಲ್ಲ ಆರೋಗ್ಯ ಸಂಕಷ್ಟಗಳಿಂದ ಹೊರಬರ್ತೀರಾ. ದೊಡ್ಡ ದೊಡ್ಡ ಸಾಲಗಳನ್ನ, ಋಣ ಬಾಧೆಗಳನ್ನ ಈ ಗ್ರಹಣದ ಫಲದಿಂದ ಕನ್ಯಾ ರಾಶಿಯವರು ತೀರಿಸಲಿದ್ದಾರೆ. ದೊಡ್ಡ ಸಾಲಗಳನ್ನು ತೀರಿಸಲು ಹಣ ಬೇಕು. ಆ ಹಣದ ವ್ಯವಸ್ಥೆ 4 ದಿಕ್ಕುಗಳಿಂದಲೂ ನಿಮಗೆ ಆಗುತ್ತದೆ. ನಿಮ್ಮ ಮಾತನ್ನು ಧಿಕ್ಕರಿಸಿ ನಿಮಗೆ ಕೆಟ್ಟದ್ದನ್ನ ಬಯಸುವಂತಹ ಶತ್ರುಗಳು ಸಮೂಹವಾಗಿ ನಶಿಸಿ ಹೋಗ್ತಾರೆ. ಅಂದರೆ ಶತ್ರು ಬಾಧೆಗಳಿಂದ ಮುಕ್ತಿ ದೊರೆಯುತ್ತೆ. ಸಕಲ ಸಂಕಷ್ಟಗಳಿಗೂ ಈ ಚಂದ್ರಗ್ರಹಣ ಬ್ರೇಕ್ ನೀಡಿ ಉತ್ತಮೋತ್ತಮ ಫಲಗಳನ್ನು ನೀಡುತ್ತದೆ. ಸೆಪ್ಟೆಂಬರ್ 7 ಸಂಭವಿಸುವಂತಹ ಚಂದ್ರಗ್ರಹಣದ ಪ್ರಭಾವದಿಂದ ರಾಜಯೋಗ ಹಾಗೂ ಅದೃಷ್ಟ ನೋಡುವಂತಹ 3ನೆಯ ರಾಶಿ ವೃಷಭ ರಾಶಿ. ಇದಕ್ಕೆ ಕಾರಣವೇನೆಂದರೆ, ವೃಷಭ ರಾಶಿಯಿಂದ ಲೆಕ್ಕ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ನಡೆಯುವಂತಹ ಕುಂಭರಾಶಿ 10ನೆಯ ರಾಶಿಯಾಗುತ್ತೆ. ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ 10ನೆಯ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ದಶಮದಲ್ಲಿ ಗ್ರಹಣ ಏರ್ಪಡುವ ಕಾರಣ ವೃಷಭ ರಾಶಿಯವರಿಗೆ 6 ತಿಂಗಳುಗಳ ಕಾಲ ಯಾವ ರಂಗದಲ್ಲಿದ್ದರೂ ಅದೃಷ್ಟವೇ ಸಿಗುತ್ತದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಜಯ. ಉದ್ಯೋಗ
ವ್ಯಾಪಾರ ಮಾಡ್ತಿದ್ರೆ ನಂಬರ್ 1 ಪೊಸಿಷನ್ಗೆ ನೀವು ಹೋಗ್ತೀರಾ. ಪ್ರಮೋಷನ್ ಅಂದುಕೊಂಡಂತಹ ಜಾಗದಲ್ಲಿ ವ್ಯಾಪಾರ ಜಯ, ಅಂದುಕೊಂಡಂತಹ ಕೆಲಸಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಎಲ್ಲದರಲ್ಲೂ ಗೆಲುವನ್ನು ನೀವು ಕಾಣುವಿರಿ. ಇಷ್ಟು ದಿನ ಇದ್ದಂತಹ ಕಿರಿಕಿರಿ, ಕಣ್ಣೀರಿಗೆ ಅಂತ್ಯ ಬೀಳುವಂತಹ ಸಮಯ ನಿಮಗೆ ಸಮೀಪವಿದೆ. ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯ ಸಂಬಳ ಇರುವಂತಹ ಕೆಲಸ ಸಿಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಎಕ್ಸಾಮ್ಸ್ನ ಏನಾದರೂ ಬರೀಬೇಕು ಅಂದುಕೊಂಡಿದ್ರೆ ಟೈಮ್ ತುಂಬ ಚೆನ್ನಾಗಿದೆ. ಈ ಗ್ರಹಣ ಕಳೆದ 6 ತಿಂಗಳ ಒಳಗೆ ಪ್ರಯತ್ನ ಮಾಡಿ ನೋಡಿ, ಯಶಸ್ಸು ಖಂಡಿತವಾಗಿ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲೂ ಹೆಚ್ಚಿನ ಪ್ರಗತಿ ಈ ಗ್ರಹಣದ ಫಲದಿಂದ ಆಗ್ತಾ ಹೋಗುತ್ತೆ. ಇನ್ನು ಸಂಪೂರ್ಣ ಚಂದ್ರಗ್ರಹಣದ ಫಲದಿಂದ ರಾಜಯೋಗ, ಅದೃಷ್ಟದ ಜೀವನ ಕಾಣುವಂತಹ ಕೊನೆಯ ರಾಶಿ ಹಾಗೂ 4ನೆಯ ರಾಶಿ ಯಾವುದೆಂದರೆ ಅದು ಮೇಷರಾಶಿ. ಇದಕ್ಕೆ ಕಾರಣ ಏನೆಂದರೆ, ಮೇಷರಾಶಿಯಿಂದ ಲೆಕ್ಕ ಹಾಕಿದಾಗ ಗ್ರಹಣ ನಡೆಯುವ ಕುಂಭರಾಶಿ 11ನೆಯ ರಾಶಿಯಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಗ್ರಹಣ ಗೋಚಾರದಲ್ಲಿ 11ನೆಯ ಮನೆಯಲ್ಲಿ ಗ್ರಹಣ ನಡೆದರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಏಕಾದಶಂ ಎಂದರೆ ಲಾಭ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಚಂದ್ರಗ್ರಹಣ ನಡೆಯಲಿದೆ. ಲಾಭವೆಂದರೆ ಸಮಸ್ತ ಲಾಭಗಳನ್ನು ನೀವು ಈ 6 ತಿಂಗಳುಗಳ ಕಾಲ ನೋಡಲಿದ್ದೀರಿ. ಆರ್ಥಿಕ ಲಾಭ, ಆರೋಗ್ಯ ಲಾಭ, ಕುಟುಂಬ ಲಾಭ, ಎಲ್ಲ ವಿಧವಾದಂತಹ ಲಾಭ. ಏಕೆಂದರೆ 11ನೆಯ ಸ್ಥಾನವೆಂದರೆ ಅದು ಲಾಭಸ್ಥಾನ. ಇದರಿಂದ ಇಷ್ಟು ದಿನ ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಪಡಿಬೇಕಾದಂತಹ ಪರಿಸ್ಥಿತಿ ಇತ್ತು. ಆ ಕಠಿಣ ಕಷ್ಟಗಳಿಗೆ ಮುಕ್ತಿ ದೊರೆಯುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದ್ರೂ ಕೂಡ ಹೆಚ್ಚಿನ ಯಶಸ್ಸನ್ನು ಸರ್ವ ರಂಗದಲ್ಲೂ ನೀವು ನೋಡಬಹುದು. ಹೊಸ ವಾಹನ ಖರೀದಿ ಮಾಡೋದಾಗಿರ್ಬೋದು, ಹೊಸ ವ್ಯಾಪಾರ ಆರಂಭ ಮಾಡೋದಾಗಿರ್ಬೋದು, ಹೊಸದಾಗಿ ಏನನ್ನೇ ಆರಂಭಿಸಲು ಈ ಸಮಯ ಮೇಷರಾಶಿಗೆ ಸೂಕ್ತವಾಗಿದೆ ಅಂತ ಹೇಳ್ಬಹುದು. ಒಟ್ಟಾರೆಯಾಗಿ ಧನಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿ ಈ 4 ರಾಶಿಯವರು ವಿಶೇಷ ಲಾಭಗಳನ್ನು, ಅದೃಷ್ಟವನ್ನು ಈ ಬಾರಿಯ ಚಂದ್ರಗ್ರಹಣದಿಂದ ಕಾಣಬಹುದು. ಈ 4 ರಾಶಿಗೆ ಮಾತ್ರ ಶುಭವಾಗುತ್ತಾ, ಉಳಿದ ರಾಶಿಗೆ ಹೇಗಿದೆ ಗೋಚಾರ ಫಲ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಉಳಿದ ರಾಶಿಯವರು ಗ್ರಹಣ ಕಾಲದಲ್ಲಿ ಕೆಲವು ಪರಿಹಾರಗಳನ್ನು ತಪ್ಪದೆ ಪಾಲಿಸಬೇಕು. ಇದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಆಗಿರುವುದರಿಂದ ರಾಹುವಿಗೆ ಅಧಿಷ್ಠಾನ ದೇವತೆ ದುರ್ಗಾದೇವಿ. ಆದ್ದರಿಂದ ಗ್ರಹಣ ಕಾಲದಲ್ಲಿ ದುರ್ಗಾ ಕವಚವನ್ನು ಕೇಳಿದರೆ ಅಥವಾ ಹೇಳಿದರೆ, ದುರ್ಗಾ ಅಷ್ಟೋತ್ತರವನ್ನು ಪಠಿಸಿದರೆ ತುಂಬ ಒಳ್ಳೆಯದು. ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರುವುದರಿಂದ ಚಂದ್ರಶೇಖರನಾದ ಈಶ್ವರನಿಗೆ ಸಂಬಂಧಪಟ್ಟಂತಹ ಚಂದ್ರಶೇಖರಾಷ್ಟಕವನ್ನು ಗ್ರಹಣ ಸಮಯದಲ್ಲಿ ಪಠಿಸಿದರೆ ಅಥವಾ ಕೇಳಿದರೆ ವಿಶೇಷ ಫಲ ಪ್ರಾಪ್ತಿಯಾಗಿ ಗ್ರಹಣದಿಂದ ಉಂಟಾಗುವ ಅಶುಭ ಫಲಗಳು ಕಡಿಮೆಯಾಗುತ್ತದೆ. ಸಾಧ್ಯವಾದರೆ ವೆಂಕಟೇಶ್ವರ ವಜ್ರ ಕವಚ ಸ್ತೋತ್ರವನ್ನು ಈ ಸಮಯದಲ್ಲಿ ಪಠಿಸಿದರೂ ತುಂಬಾ ಉತ್ತಮ. ಉಳಿದ ರಾಶಿಯವರು ಮಾತ್ರವಲ್ಲದೆ ರಾಜಯೋಗ ಪಡೆಯುವಂತಹ 4 ರಾಶಿಯವರು ಕೂಡ ಈ ಮಂತ್ರ ಸ್ತೋತ್ರ ಅಷ್ಟಕಗಳನ್ನು ಪಠಿಸಿದರೆ ಬರುವಂತಹ ರಾಜಯೋಗ, ಅದೃಷ್ಟ ದ್ವಿಗುಣವಾಗುತ್ತೆ. ನೋಡಿದ್ರಲ್ಲ, ಚಂದ್ರಗ್ರಹಣದಿಂದ ಅದೃಷ್ಟ ಹೊಂದುವಂತಹ ರಾಶಿಗಳು ಯಾವುದು, ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಚಂದ್ರದೇವ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.